ನಿಜವಾಗ್ಲೂ ಹೇಳ್ಬೇಕಂದ್ರೆ ತಿರಮಸು ತುಂಬ ಡಿಲಿಷಿಯಸ್ ಆಗಿತ್ತು. ಒಂದ್ಸತಿ ಟೇಸ್ಟ್ ಮಾಡಿದರೆ ಯಾವತ್ತೂ ಬಿಡೋಕ್ಕಾಗಲ್ಲ. ಒಳ್ಳೆಯದು, ತುಂಬ ಒಳ್ಳೆಯದೆ. ಡೆಸರ್ಟ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದ್ರಲ್ಲೂ ಈ ಸುಡುವ ಬಿಸಿಲಿನಲ್ಲಿ ಮನಸ್ಸಿಗೆ ತಂಪು ನೀಡುವ ಸಿಹಿ ತಿಂಡಿ ಸಿಕ್ಕ್ರೆ ಆ ಮಜಾನೇ ಬೇರೆ. ದಿನದಿಂದ ದಿನಕ್ಕೆ ಏರುತ್ತಿರುವ ತಾಪಮಾನದಿಂದಾಗಿ ಜನ ಈಗ ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಆದ್ರೆ ಮಂಗಳೂರಿನಲ್ಲಿ ಈಗ ಒಂದು ವಿಭಿನ್ನವಾದ ಸ್ವೀಟ್ ಸದ್ದು ಮಾಡುತ್ತಿದೆ. ಹೌದು, ಅದುವೇ ಇಟಾಲಿಯನ್ ಮೂಲದ ಫೇಮಸ್ ಡೆಸರ್ಟ್ ತಿರಮಿಸು. ವಿಶೇಷ ಏನಪ್ಪಾ ಅಂದ್ರೆ ಈ ತಿರಮಿಸು ಯಾವುದೇ ದೊಡ್ಡ ಹೋಟೆಲ್ ಅಥವಾ ಕೆಫೆಯದ್ದಲ್ಲ. ಬದಲಾಗಿ ಒಂದು ಫ್ಯಾಮಿಲಿ ತಮ್ಮ ಮನೆಯಲ್ಲಿಯೇ ಪ್ರೀತಿಯಿಂದ ತಯಾರಿಸಿ ಮಾರಾಟ ಮಾಡುತ್ತಿರುವ ತಿಂಡಿ ಇದು. ನಮಸ್ಕಾರ ಎಲ್ರಿಗೂ. ನಾವು ಈ ತಿರಮಿಸು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 ಮಂತ್ಸ್ ಆಯಿತು. ನೆಕ್ಸ್ಟ್ ಮೇಗೆ ನಮಗೆ 6 ಮಂತ್ ಆಗುತ್ತೆ. ನಾವು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಯಾರು ಮಂಗಳೂರಲ್ಲಿ ತಿರಮಿಸು ಯಾರೂ ಟ್ರೈ ಮಾಡಿರಲಿಲ್ಲ. ಸೊ ನಾವು ಬೆಂಗಳೂರಲ್ಲಿ ನೋಡಿದ್ವಿ. ಸೊ ಇಲ್ಲಿ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ತಿರಮಿಸು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಸಿಟಿ ಸೆಂಟರ್ ರೋಡ್ ಹತ್ರ. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ನಾವು ಯಾಕೆ ವೀಕೆಂಡ್ ಮಾತ್ರ ಟ್ರೈ ಮಾಡಿದ್ದು, ಯಾಕೆ ನಾವು ವೀಕ್ ಡೇಸಲ್ಲೂ ಮಾಡಬಾರ್ದು ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಮತ್ತು ನಾವು ಫುಡ್ ಫೆಸ್ಟ್ ಎಲ್ಲ ಅಟೆಂಡ್ ಮಾಡಿದ್ವಿ. ಅಲ್ಲೂ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ನಮಗೆಲ್ಲನೂ ಸೋಲ್ಡ್ ಔಟ್ ಆಗ್ತಿತ್ತು. ಸೊ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗಿಂದ ಕಸ್ಟಮರು ದೂರದಿಂದ ಬರ್ತಾರೆ. ದೇರಳಕಟ್ಟೆ, ಈಗ ಪುತ್ತೂರು, ಮೂಡುಬಿದ್ರೆ, ಕಾರ್ಕಳದಿಂದ ಸಹ ಬಂದು ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಟೇಸ್ಟ್ ಕೊಡ್ತೇವೆ. ಯಾಕಂದರೆ ಆ್ಯಕ್ಚುಲಿ ನಾನು ಬೇರೆ ಪ್ರೈವೇಟ್ ಜಾಬ್ ಮಾಡ್ತಾ ಇರೋದು. ಸೊ ನಾವು ಈಗ ಬೆಂಗಳೂರಲ್ಲಿ ನೋಡಿದ್ವಲ್ಲ, ಯಾಕೆ ಮಂಗಳೂರು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಟ್ರೈ ಮಾಡಿದ್ದು ಇಲ್ಲಿ ಒಂದ್ಸರಿ. ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಇಲ್ಲಿ ಮಂಗಳೂರಲ್ಲಿ ಯಾರ್ದು ಇರಲಿಲ್ಲ. ಸೊ ಕಸ್ಟಮರ್ಸು ಚೆನ್ನಾಗಿದೆ ಅಂತೇಳಿ ಫೀಡ್ಬ್ಯಾಕ್ ಕೊಟ್ಟರು. ಸೊ ವೀಕೆಂಡಿಂದ ನಮ್ಮದು ಸ್ಟಾರ್ಟ್ ಆಗಿದ್ದು. ಮತ್ತು ಈಗ ಡೈಲಿ ಇಲ್ಲಿ ರೆಗ್ಯುಲರ್ ಗುಜ್ರಕೆರೆಯಲ್ಲಿ ನಮಗೆ ಹೇಳಿದರು, ನೋಡು ಯಾಕೆ ಇಲ್ಲೇ ಟ್ರೈ ಮಾಡಬಾರ್ದು ಅಂತೇಳಿ. ಸೊ ಇಲ್ಲಿ ಗುಜ್ರಕೆರೆ ಟ್ರೈ ಮಾಡಿದ್ವಿ. ಸೊ ಡೈಲಿ ನಮಗೆ ಕಸ್ಟಮರ್ಸ್ ಈಗ ಸೆಟ್ ಆಗಿದ್ದಾರೆ. ಅಂದರೆ ರೆಗ್ಯುಲರ್ ಕೊಂಡೋಗೋರು ಇರ್ತಾರೆ. ಈಗ ನಮ್ಮದು ಇನ್ಸ್ಟಾದಲ್ಲೆಲ್ಲ ನೋಡಿ, ವೀಡಿಯೋಸ್ ಎಲ್ಲ ನೋಡಿ ಬೇರೆ ಹೊರಗಡೆಯಿಂದೆಲ್ಲ ಬಂದು ತೊಗೊಂಡೋಗೋರು ಇರ್ತಾರೆ. ಈಗ ಡೈಲಿ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಆ್ಯಕ್ಚುಲಿ ನಮ್ಮದು ಇದು ಒಂದು ಬಾಕ್ಸು 199 ರುಪೀಸ್ ಇದೆ ಸರ್. ಸೊ 120 ಗ್ರಾಮ್ ಇದೆ. ಸೊ ಅದೇ ಒಂದೇ ನಮ್ಮದು ಫ್ಲೇವರ್ ಇದೆ. ಈಗ ಅದೊಂದೇ ಮಾಡ್ತಾ ಇರೋದು. ಆ್ಯಕ್ಚುಲಿ ಅದೇ ಬ್ಯಾಂಗ್ಳೂರಲ್ಲಿ ನೋಡಿದ್ವಿ ನಾವು. ಸೊ ಇಲ್ಲಿ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಅಲ್ವಾ. ಸೊ ಅದಕ್ಕೆ ಏನಾದರೂ ಎಟ್ಟಿರಲಿಲ್ಲ. ಮತ್ತು ನಾವು ಏನಾದರೂ ಒಂದು ಮಾಡಬೇಕು ಅಂತ ಇತ್ತು, ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಬಟ್ ನಮಗೆ ಆ ಟೈಮಲ್ಲಿ ನೋಡಿ ಮತ್ತು ನಾವು ಕೆಲವು ಆನ್ಲೈನ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಅದು ಒಂದು ರೆಸಿಪಿ ಮಾಡಿ ನಾವೇ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಸರ್ ಇದು ಮಾಡಲಿಕ್ಕೆ ಈಗ ನಾವು ಅದು ರೆಡಿ ಮಾಡಿ ತಕ್ಷಣ ತಿನ್ನಲಿಕ್ಕಾಗಲ್ಲ. ಅದು ಫ್ರೋಝನ್ ಮಾಡಿ ಆಮೇಲೆ ಅದೊಂದು 5 ಇಯರ್ಸ್ ಫ್ರೋಝನ್ ಆದಮೇಲೆ ಅದು ತಿನ್ನಬೇಕು. ಆ್ಯಕ್ಚುಲಿ ಮೆಲ್ಟ್ ಆ್ಯಂಡ್ ಕೋಲ್ಡಲ್ಲಿ ತಿನ್ನಬೇಕು. ಅದು ಇಮಿಡಿಯೇಟ್ ಫ್ರೋಝನಲ್ಲಿ ತಿನ್ಲಿಕ್ಕೆ ಬರಲ್ಲ. ಸೊ ಅದು ತುಂಬ ಟೈಮ್ ತಗೊಳುತ್ತೆ. ಅಂದರೆ ನಮ್ದು ಈಗ ಈವ್ನಿಂಗ್ ಎವ್ರಿ ಡೇ ಈವ್ನಿಂಗು 5 to 8:30 ಇರ್ತೀವಿ ಸರ್ ಈವ್ನಿಂಗ್ ಗುಜ್ರಕೆರೆಯಲ್ಲಿ. ಓಕೆ, ರೆಗ್ಯುಲರ್ ಮಂಡೇ ಟು ಅಂದರೆ ನಾವು ರೆಗ್ಯುಲರ್ ಆಗಿರ್ತೀವಿ. ಸಂಡೇವರೆಗೂ ಇರ್ತೀವಿ 5 to 8:30. ಸಂಡೇ ಮಾತ್ರ ಅರೌಂಡ್ 4:30 ಸ್ಟಾರ್ಟ್ ಮಾಡ್ತೀವಿ. ರಿಯಾಕ್ಷನ್ ಒಳ್ಳೆ ಇದೆ ಸರ್. ಪುತ್ತೂರಿಂದ ತಿರಮಿಸು ತಿನ್ಬೇಕಂತಲೇ ಇಲ್ಲಿಗೆ ಬಂದಿರೋರು ಇದ್ದಾರೆ. ಎಲ್ಲರೂ ಹೇಳ್ತಾರೆ, ನಾವು ಅಷ್ಟು ದೂರದಿಂದ ನಿಮ್ಮ ತಿರಮಿಸು ಟ್ರೈ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ತುಂಬ ಖುಷಿಯಾಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಂಗಳೂರಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಎಲ್ಲೇ ಫುಡ್ ಫೆಸ್ಟಲ್ಲಾದರೂ ಆಗಲಿ, ನಾವು ಹೊರಗಡೆ ಬೇರೆ ಕಡೆ ಫುಡ್ ಫೆಸ್ಟು ಮತ್ತು ಟೆಂಪಲ್ ಹತ್ರ ಎಲ್ಲಿ ಯಾವುದೇ ಈವೆಂಟ್ಸ್ ಆದರೂ ಆಗಿ ತುಂಬ ಬಲ್ಕ್ ಆರ್ಡರ್ಸು ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಇನ್ನು ಯಾರೆಲ್ಲ ಇನ್ನೂ ನೋಡಿಲ್ಲ, ಟೇಸ್ಟ್ ಮಾಡಿಲ್ಲ, ಯಾರೆಲ್ಲ ತಿರಮಿಸು ಟ್ರೈ ಮಾಡಿಲ್ಲ, ಬನ್ನಿ, ನಾವು ಇಲ್ಲೇ ಗುಜ್ರಕೆರೆಯಲ್ಲಿ ಇರ್ತೀವಿ. ಟೇಸ್ಟ್ ಮಾಡ್ಬೋದು. ಫ್ರೀ ಟೇಸ್ಟ್ ಕೊಡ್ತೀವಿ ನಾವು, ಟೇಸ್ಟ್ ಮಾಡ್ಬೋದು. ಮತ್ತು ಇನ್ನು ಏನಾದರೂ
ಇವೆಂಟ್ಸು ಬರ್ತ್ಡೇಸ್ ಎಲ್ಲ ಏನಾದರೂ ಇದ್ದರೆ ಸೊ ನಾವು ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತೀವಿ ಸರ್. ಎಸ್. ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ ಸರ್ ಫುಡ್ಡಲ್ಲಿ. ಇದರಲ್ಲೇ ಫ್ಯಾಮಿಲಿ ಪ್ಯಾಕ್ ಅಂತ ಇದೆ, ಬೇಕಂದರೆ ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತೀವಿ, ನೀವು ಯಾವ ಫ್ಲೇವರ್ ಕೇಳ್ತೀರೋ ಅದನ್ನು ಮಾಡಿಕೊಡ್ತೀವಿ. ಮತ್ತು ನೆಕ್ಸ್ಟು ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ, ಅಂದರೆ ಇನ್ನು 2-3 ಡೇಸಲ್ಲಿ ನಾವು ಇನ್ನೊಂದು ಫುಡ್ಡನ್ನು ಇದರೊಟ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ಹೇಳ್ಬೇಕಂದ್ರೆ ತಿರಮಸು ತುಂಬ ಡಿಲಿಷಿಯಸ್ ಆಗಿತ್ತು. ಒಂದ್ಸತಿ ಟೇಸ್ಟ್ ಮಾಡಿದರೆ ಯಾವತ್ತೂ ಬಿಡೋಕ್ಕಾಗಲ್ಲ. ತುಂಬ ಡಿಲಿಷಿಯಸ್ ಆಗಿದೆ. ಪ್ರೈಸು ಚೀಪಾಗಿದೆ, ಬಟ್ ಅದು ಟೇಸ್ಟ್ ಹೇಳೋಕ್ಕಾಗಲ್ಲ. ಮೈಲ್ಡ್ ಸ್ವೀಟು, ಬಿಸ್ಕಾಫ್ ತುಂಬ ಮೈಲ್ಡ್ ಆಗಿದೆ. ತುಂಬ ಸತಿ ಟ್ರೈ ಮಾಡಿದ್ದೀನಿ. ಅದು ವೀಕ್ಲಿ ಅಂತ ಹೇಳೋಕ್ಕಾಗಲ್ಲ. ಒನ್ ಡೇ ಬಿಟ್ಟು ಒನ್ ಡೇ ತಿಂತಾ ಇರ್ತೀನಿ, ಅಷ್ಟು ಚೆನ್ನಾಗಿದೆ. ನೋಡಿದ್ದೀನಿ ತಿರಮಸು, ಬಟ್ ಈ ಥರ ಟೇಸ್ಟ್ ಎಲ್ಲೂ ನೋಡಿಲ್ಲ. ಒಳ್ಳೆ ಇದೆ ತುಂಬ ಒಳ್ಳೆ ಇದೆ. ತಿಂದಿದ್ದೀನಿ, ಒಳ್ಳೆ ಇದೆ. ಹಾಂ ವರ್ದಿಟ್ ಹಾಂ ಬರ್ತಾ ಇರ್ತೀನಿ. ಹಾಂ ವರ್ದಿಟ್ಟಿದೆ. ನಂದು ತಿರಮಸು ಒಳ್ಳೆ ಇದೆ.